ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. SNL ಸ್ವಾದಿಷ್ಟದಿಂದ ಮಲೆನಾಡ ವಿಶೇಷ ಖಾದ್ಯಗಳ ಲೋಕಾರ್ಪಣೆ. ಭಾರತ ಸರ್ಕಾರದ ಪ್ರಧಾನಮಂತ್ರಿ ವೈಜ್ಞಾನಿಕ ಸಲಹೆಗಾರ ಕಚೇರಿಯ ಡಾಕ್ಟರ್ ಸಿಂಧೂರ ಗಣಪತಿ ಅಭಿಮತ. ಬೆಳೆಗಳ ಕಾಯಿಲೆಗೆ ಸೂಕ್ತ ಔಷಧಿ ಇಲ್ಲದಿರುವುದು ದೇಶಕ್ಕೆ ನಷ್ಟ. ಈಗಾಗುತ್ತಿದೆ ಸುಧಾರಣೆ. ಶ್ರೀ ಕ್ಷೇತ್ರ ಹೊರನಾಡು ಧರ್ಮದರ್ಶಿಗಳಾದ ಡಾಕ್ಟರ್ ಜಿ ಭೀಮೇಶ್ವರ್ ಜೋಶಿ ಅವರಿಂದ ಕಾರ್ಯಕ್ರಮ ಉದ್ಘಾಟನೆ. ಕೆಳದಿ ಶಿವಪ್ಪನಾಯಕ ವಿವಿ ಕುಲಪತಿ, ಡಾಕ್ಟರ್ ಜಗದೀಶ್, ಯೂನಿಯನ್ ಬ್ಯಾಂಕ್ ಪ್ರಾದೇಶಿಕ ಮುಖ್ಯಸ್ಥ ವಿಶ್ವಕುಮಾರ್ ಮತ್ತಿತರ ಗಣ್ಯರ ಭಾಗಿ. ಭರತ ನಾಡಿಗ್ ಅವರ ಸುಂದರ ನಿರೂಪಣೆ. ಜನವರಿ 11ರಂದು ಸಾಗರ ಒಳಾಂಗಣದಲ್ಲಿ ಮಲೆನಾಡು ಬ್ಯಾಡ್ಮಿಂಟನ್ ಲೀಗ್ ನಡೆಯಲಿದೆ. IPL ಅನುಸರಣೆ. ಕಾರಣಗಿರಿಯಲ್ಲಿ ಜನವರಿ 10ರಂದು ಸಂಗೀತೋತ್ಸವ. ನಾದಬ್ರಹ್ಮ ತ್ಯಾಗರಾಜರ ಆರಾಧನೆ. ನಮ್ಮ ದೇಶದಲ್ಲಿ ಮನುಷ್ಯರ ಕಾಯಿಲೆಗೆ ಔಷಧಿ ಕಂಡು ಹಿಡಿಯುವುದಕ್ಕೆ ಎಷ್ಟು ಚೆನ್ನಾಗಿ ಕೆಲಸವಾಗಿದೆಯೋ ಅದೇ ರೀತಿ ಬೆಳೆಗಳ ಕಾಯಿಲೆ ಪರಿಹಾರಕ್ಕೆ ಪೂರಕವಾಗಿ ಔಷಧಿ ಕಂಡು ಹಿಡಿಯುವುದಕ್ಕೆ ಅಷ್ಟು ಒಳ್ಳೆಯ ಕೆಲಸ ಇನ್ನೂ ಆಗಿಲ್ಲ. ಅದು ಆಗಬೇಕಿದೆ. ಆ ಪ್ರಯತ್ನ ಈಗ ಮಾಡಲಾಗುತ್ತಿದೆ ಎಂದು ಭಾರತ ಸರ್ಕಾರದ ಪ್ರಧಾನಮಂತ್ರಿ ವೈಜ್ಞಾನಿಕ ಸಲಹೆಗಾರ ಕಚೇರಿಯ ಡಾಕ್ಟರ್ ಸಿಂಧೂರ ಗಣಪತಿ ಹೇಳಿದರು. ಸಾಗರದ SLN ಸ್ವಾದಿಷ್ಟ ಸಂಸ್ಥೆ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ತಾಂತ್ರಿಕ ನೆರವಿನೊಂದಿಗೆ ವರದಶ್ರೀ ಮಲೆನಾಡು ಸಿರಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಮಲೆನಾಡ ಖಾದ್ಯ ಮತ್ತು ಆರೋಗ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಬೆಳೆಗಳ ಕಾಯಿಲೆಗೆ ಔಷಧಿ ಇಲ್ಲದಿರುವುದರಿಂದ ಲಕ್ಷಾಂತರ ಕೋಟಿ ನಷ್ಟ ದೇಶಕ್ಕಾಗುತ್ತಿದೆ. ಯಾವ ದೇಶದಲ್ಲಿ ಬೆಳೆ ಆರೋಗ್ಯ ಮತ್ತು ಸಮೃದ್ಧಿ ಇರಲಿದೆಯೋ ಅಲ್ಲಿ ಸಹಜವಾಗಿ ಮನುಷ್ಯನ ಆರೋಗ್ಯವೂ ಇರಲಿದೆ. ಹಾಗಾಗಿ ಆಹಾರ ಉತ್ಪನ್ನಗಳ ಆರೋಗ್ಯಕ್ಕೂ ಗಮನ ಹರಿಸಬೇಕು ಎಂದ ಅವರು, ದೇಶದಲ್ಲಿ ಈಗಾಗಲೇ ಜಾನುವಾರುಗಳ ಕಾಲು ಬಾಯಿ ವಿಷಯಕ್ಕೆ ಉತ್ತಮ ಲಸಿಕೆ ಕಂಡುಹಿಡಿಯಲಾಗಿದೆ. ಪ್ರಸ್ತುತ ಮಂಗನ ಕಾಯಿಲೆಗೆ ಲಸಿಕೆ ಕಂಡುಹಿಡಿಯುವ ಕಾರ್ಯವು ಮುಕ್ತಾಯ ಹಂತದಲ್ಲಿದೆ. ಇದರ ಜೊತೆಗೆ ನಮ್ಮ ಬೆಳೆಗಳ ಸಂರಕ್ಷಣೆಗೂ ಪೂರಕ ಔಷಧಿ ಕಂಡುಹಿಡಿಯುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಾಗಲಿದೆ ಎಂದು ಅವರು ಹೇಳಿದರು. ಸಮಸ್ಯೆಗಳಿವೆ ಅಂತ ಗೊತ್ತಾಗತ್ತೆ. ಈ ಸಮಸ್ಯೆಗಳಿಂದನೇ ನಾನು ಎಷ್ಟೊಂದು ಕಾರ್ಯಕ್ರಮಗಳು ಮುಂದೆ ಹಾಕೊಳ್ಳೋಕ್ಕಾಗಿದೆ. ಹೀಗೆ ಓಡಾಡ್ತಾ ಕಾಲುಬಾಯಿ ರೋಗದಿಂದ ಇದು ವ್ಯಾಕ್ಸಿನ್ ಕೆಲಸ ಮಾಡ್ತಾ ಇಲ್ಲ. ಸೊ ಅದನ್ನ ಏನ್ ಮಾಡ್ಬೋದು ಅಂತ ಸುಮಾರು ಕೆಲಸಗಳು ಮಾಡಿ ಇವಾಗ ಉತ್ತಮ ಆಗಕ್ಕೆ ಶುರುವಾಯ್ತು. ಹಾಗೆ ಇವಾಗ ಅಡಿಕೆಯ ರೋಗದ ಬಗ್ಗೆ ಹೇಳಿದ್ರು. ಇದಕ್ಕಾಗಿ ಸರ್ ಒಂದು ಹೊಸ ಕಾರ್ಯಕ್ರಮನೇ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅದನ್ನೇ ಶುರು ಮಾಡ್ಸಕ್ಕೆ ICAR ಡೈರೆಕ್ಟರ್ ಜನರಲ್ ಅವ್ರ ಜೊತೆಗೆ, ಅವರ ಕುಲಪತಿಯವರ ಜೊತೆಗೆ ಮಾತಾಡ್ತಾ ಇದ್ದೆ. ನಮ್ಮ ದೇಶದಲ್ಲಿ ಈ ತರ ಹಲವಾರು ಬೆಳೆಗಳಿಗೆ ತೊಂದರೆಗಳಾಗ್ತವೆ. ಹೇಗೆ ಮನುಷ್ಯರ ಕಾಯಿಲೆಗೆ ಎಷ್ಟು ಚೆನ್ನಾಗಿ ಕೆಲಸ ಆಗಿದೆಯೋ ಆ ತರ ಈ ಬೆಳೆಗಳ ಕಾಯಿಲೆಗೆ ಅಷ್ಟು ಚೆನ್ನಾಗಿ ಕೆಲಸ ಆಗಿಲ್ಲ. ಅದರಿಂದಾಗಿ ಲಕ್ಷಾಂತರ ಕೋಟಿಯ ಲಾಸ್ ಆಗ್ತಾ ಇದೆ. ಆಮೇಲೆ ಅದನ್ನ ಹೇಗೆ ನಮ್ಮ ಆಮದು ರಫ್ತುಗಳಿಗೂ ತೊಂದರೆ ಆಗ್ತಾ ಇದೆ. ಸೊ ಅದಕ್ಕಾಗಿ ಒಂದು ಪೂರಕವಾಗಿ ಒಂದು ಕಾರ್ಯಕ್ರಮನ ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇದೆ. ನಿಮ್ಮ ಯಾವುದೇ ರೀತಿಯ ಈ ಥರದ್ದು ಇದ್ರೆ ದಯವಿಟ್ಟು ಹೇಳಲಿಕ್ಕೆ ನಾನು ಸದಾ ಸಿದ್ಧ. ಅದನ್ನ ಆದಷ್ಟು ನನ್ನ ಕೈಯಿಂದ ಹೇಗಾಗುತ್ತೋ ಹಾಗೆ ಮಾಡ್ತೀನಿ. ಇದು ನೀವು ಹೇಳ್ದಂಗೆ ಸಾಗರದ ಹುಡುಗನೇ ನಾನು, ವರದಳ್ಳಿಯ ಪಕ್ಕ ಹಳ್ಳಿಯಲ್ಲಿ ಬೆಳೆದಿದ್ದು. ಅದರಿಂದ ಇಲ್ಲಿ ಮಂಗನ ಕಾಯಿಲೆಗೆ ಅದಕ್ಕೊಂದು ಹೊಸ ಲಸಿಕೆಯನ್ನು ತಯಾರು ಮಾಡೋದಕ್ಕೆ ಕೆಲಸ ನಡೀತಾ ಇದೆ. ಇನ್ನೊಂದು ವರ್ಷದಲ್ಲಿ ಹೋಗ್ಲಿ ಮುಂದೆ ಅದು ಬಂದು, ಯಾಕಂದ್ರೆ ಪೂರ್ತಿ ಟೆಸ್ಟ್ ಎಲ್ಲ ಆಗಬೇಕು, ಹೊಸದಾಗಿ ವ್ಯಾಕ್ಸಿನ್ ತಯಾರು ಮಾಡೋದು. ಇದನ್ನ ನಿಮ್ಮನ್ನೆಲ್ಲ ನೋಡಿ ಈ ಕೆಲಸ ನೋಡಿ ತುಂಬಾ ಸಂತೋಷ ಆಯ್ತು. ಹೀಗೆ ಮುಂದುವರಿಲಿ. ಇದು ಈ ಮಲೆನಾಡಿನ ವೈದ್ಯ ಪ್ರಾಡಕ್ಟ್ಗಳು ಮುಂದೆ ಬರೀ ನಮ್ಮ ದೇಶ ಒಂದೇ ಅಲ್ಲ, ಬೇರೆ ದೇಶಗಳಿಗೂ ಗೊತ್ತಾಗುವಂತೆ ಆಗ್ಲಿ ಅಂತ ಹೇಳ್ತಾ ಮುಂದುವರಿದು ಭಾರತೀಯ ಆಹಾರ ಉತ್ಪನ್ನಗಳ ಕುರಿತು ಮಾತನಾಡಿದ ಅವರು, ಏನ್ MSME ಕಲ್ಪನೆ ಇರುತ್ತಲ್ಲ, ಆದ್ರೆ ಇಲ್ಲಿ ನಿಜವಾದ್ದು ಒಂದು ನಡೀತಾ ಇರೋದು ನೋಡಿ ತುಂಬಾ ಸಂತೋಷ ಆಗುತ್ತೆ. ಆಮೇಲೆ ನಾನು ಅಮೆರಿಕದಲ್ಲಿ 15 ವರ್ಷ ಇದ್ದೆ. ಅಲ್ಲಿ ಎಲ್ಲ ಭಾರತೀಯ ದಿನಸಿ ಅಂಗಡಿಗಳಿವೆ, ಹೋಟೆಲ್ಗಳಿವೆ. ನಾವು ಎಲ್ಲ ಊಟ ಸಿಗದೆ ಅಲ್ಲಿ ಹೋಗ್ತಿದ್ವಿ, ಅಲ್ಲಿಯವರು ಹೋಗ್ತಿದ್ರು. ಆದ್ರೆ ಯಾವುದೇ ಹೋಟ್ಲಿಗೆ ಹೋಗಿ ಅಲ್ಲಿ ಭಾರತೀಯ ಊಟ ಅಂದ್ರೆ ಏನು, ಪನ್ನೀರ್ ಬಟರ್ ಮಸಾಲ, ಒಂದೆರಡು ನಾನ್ಗಳು, ಅಲ್ಲಿದ್ದವರಿಗೆ ಗೊತ್ತಾಗುತ್ತೆ, ನಗು ಬರುತ್ತೆ. ಆಮೇಲೆ ಒಂದು ಸಾಂಬಾರು ಅಂತ ಒಂದು ಸಾಂಬಾರು, ಒಂದು ಸಾರು, ಆ ಥರದ್ದು ಒಂದು ಬಿಟ್ರೆ ನೀವು ಇಡೀ ಉದ್ದಾಗಲಕ್ಕೆ ಹೋಗಿ ಅದು ಅಷ್ಟೇ ಅಂತ. ಅಲ್ಲಿ ಜನಗಳಿಗೆ ಕಲ್ಪನೆ ಇಂಡಿಯನ್ ಫುಡ್ ಅಂದ್ರೆ ಏನು ಅಂದ್ರೆ ಇದೇ ಒಂದು 4-5. ಈ ನಮ್ಮ ಊಟದ ವೈವಿಧ್ಯತೆ ಬಗ್ಗೆ ತುಂಬಾ ಹೇಳಿದ್ರಲ್ವಾ, ಈ ಬರೀ 50-100 ಸ್ಕ್ವೇರ್ ಕಿಲೋಮೀಟರ್ ಈ ಮಲೆನಾಡಿನಲ್ಲಿ ಇಡೀ ಯುರೋಪ್ ಅಲ್ಲಿ ಎಷ್ಟು ವೈವಿಧ್ಯತೆ ಇರೋದಕ್ಕಿಂತ ಜಾಸ್ತಿ ನಾನು ಓಡಾಡಿ ನಾನು ಹೇಳ್ತಾ ಇದ್ದೀನಿ. ಆದ್ರೆ ಇದ್ರ ಬಗ್ಗೆ ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ ಎಷ್ಟೋ ಸರಿ ಅಂದ್ರೆ ನಮ್ಗೆ ಈ ತರ ಬ್ರಾಂಡೆಡ್ ಪ್ರಾಡಕ್ಟ್ಸ್ ಇಲ್ಲ. ಆಮೇಲೆ ಹೋಗಿ ಯಾರೋ ಕೆಸವು ಬೆಳೆಸಿ ಅದನ್ನೇ ಅರಿದಿ ಅದಕ್ಕೆ ಆಗಲ್ಲ. ಯಾತಕ್ಕೆ ನಾವು ವಿದೇಶದ ಪದಾರ್ಥಗಳು ನಮ್ಗೆಲ್ಲರಿಗೂ ಗೊತ್ತು, ಅವ್ರಿಗೆ ಈ ಬ್ರ್ಯಾಂಡಿಂಗ್ ಮಾಡೋದು ತುಂಬಾ ಚೆನ್ನಾಗಿ ಗೊತ್ತು.
ಅದನ್ನ ಪ್ಯಾಕೇಜಿಂಗ್ ಹೇಗೆ ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತು, ಅದನ್ನು ಸುಲಭವಾಗಿ ಉಪಯೋಗಿಸಂಗೆ ಹೇಗೆ ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತಾರೆ. ಅದರಿಂದಾಗಿ ಅವರ ಪದಾರ್ಥಗಳು ನಮ್ಮ ಇಲ್ಲಿ ಸಾಗರದ ಅಥವಾ ಹಳ್ಳಿಗಳಿಗೂ ಬರ್ತಾ ಇವೆ ಹೊರತು ನಮ್ದು ಆ ಕಡೆ ಹೋಗ್ತಾ ಇದೆ. ಆ ದಿಕ್ಕಲ್ಲಿ ಈ ಕೆಲಸ ತುಂಬಾ ಒಳ್ಳೆ ರೀತಿದು. ಕಾರ್ಯಕ್ರಮ ಉದ್ಘಾಟಿಸಿದ ಶ್ರೀ ಕ್ಷೇತ್ರ ಹೊರನಾಡು ಧರ್ಮದರ್ಶಿಗಳಾದ ಡಾಕ್ಟರ್ ಜಿ ಭೀಮೇಶ್ವರ ಜೋಶಿ ಮಾತನಾಡಿ, ಭಾರತದ ಆಹಾರ ಪದ್ಧತಿಯ ವಿಶೇಷ ಪ್ರತಿ ಮಾಸದಲ್ಲಿ ಯಾವ ರೀತಿ ಆಹಾರ ಬಳಸಬೇಕು ಎನ್ನುವುದನ್ನು ನಮ್ಮ ಆಹಾರ ವಿಜ್ಞಾನ ಮತ್ತು ಆಯುರ್ವೇದ ಹಾಗೂ ಶಾಸ್ತ್ರ ಹೇಳಿದೆ. ಆದರೆ ಇಂದು ನಾವು ನಮ್ಮ ನಾಲಿಗೆ ಚಪಲಕ್ಕೆ ಬಲಿಯಾಗಿ ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿರುವುದು ವಿಪರ್ಯಾಸ ಎಂದರು. ಕೆಳದಿ ಶಿವಪ್ಪ ನಾಯಕ ಕೃಷಿ ತೋಟಗಾರಿಕಾ ವಿವಿ ಕುಲಪತಿ ಡಾಕ್ಟರ್ RC ಜಗದೀಶ್ ಅಧ್ಯಕ್ಷತೆ ವಹಿಸಿದ್ದರು. ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಗೌರವಾಧ್ಯಕ್ಷ ಹರನಾಥ್ ರಾವ್, ಯೂನಿಯನ್ ಬ್ಯಾಂಕ್ ಪ್ರಾದೇಶಿಕ ಮುಖ್ಯಸ್ಥ ವಿಶ್ವಕುಮಾರ್, ತೋಟಗಾರಿಕೆಯ ಜಂಟಿ ನಿರ್ದೇಶಕ ಡಾಕ್ಟರ್ ಸಂಜಯ್, ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಸುನೀಲ್, ಸುಧಾರಾಣಿ, ಶಿವಪ್ರಕಾಶ್, ಭರತ್ ನಾಡಿ, ಮಹಿಳಾ ಉದ್ಯಮಿ ಪ್ರತಿಭಾ, ತ್ರಯಂಬಕ್ ಮತ್ತಿತರರು ಹಾಜರಿದ್ದರು. ಇದೇ ವೇಳೆ SLN ಸ್ವಾದಿಷ್ಟ ಸಂಸ್ಥೆಯ ನೂತನ 5 ಉತ್ಪನ್ನವನ್ನು ಲೋಕಾರ್ಪಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಭರತ್ ನಾಡಿಗವರ ಸುಂದರ ನಿರೂಪಣೆ ನಿರ್ವಹಣೆ ವಿಶೇಷವಾಗಿತ್ತು. ಆದಿವಂದ್ಯ ಶಿವಜಾತನೆ ಗಜಮುಖನೆ ಜಯತು ಗಣನಾಥನೆ. ಉದ್ಘಾಟಕರಾಗಿ ಪೂಜ್ಯರಾದ ಡಾಕ್ಟರ್ ಜಿ ಭೀಮೇಶ್ವರ ಜೋಶಿಗಳು, ಧರ್ಮದರ್ಶಿಗಳು, ಶ್ರೀ ಕ್ಷೇತ್ರ ಹೊರನಾಡು. ನಮ್ಮಲ್ಲಿ ಭಾರತದ ಆಹಾರ ಪದ್ಧತಿಯಲ್ಲಿ ಬಹಳ ವಿಶೇಷಗಳಿದ್ದಾವೆ. ಆ ವಿಶೇಷತೆಗಳಿಗೆ ಪ್ರತಿ ಮಾಸಕ್ಕೆ ಯಾವ ರೀತಿಯಾದಂಥ ಆಹಾರ ಪದಾರ್ಥಗಳನ್ನು ಉಪಯೋಗಿಸ್ಕೋಬೇಕು ಅನ್ನುವಂಥದ್ದನ್ನು ನಮ್ಮ ಆರೋಗ್ಯ ವಿಜ್ಞಾನ ನಮಗೆ ಬಹಳ ಸ್ಪಷ್ಟವಾಗಿ ಹೇಳಿಕೊಡ್ತದೆ. ಆಯುರ್ವೇದದಲ್ಲೂ ಕೂಡ ಬಹಳ ವಿಶೇಷವಾಗಿ ಅದನ್ನು ಸ್ಪಷ್ಟಪಡಿಸ್ತಾರೆ. ಈ ಮಳೆಗಾಲದ ಸಂದರ್ಭಗಳಲ್ಲಿ ಗೆಡ್ಡೆ ಗೆಣಸುಗಳನ್ನು ತೆಗೆತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ತಕ್ಕಂಥದ್ದು, ಒಂದೊಂದು ಮಾಸಕ್ಕೆ ಯಾವ ಆಹಾರ ಪದಾರ್ಥಗಳನ್ನು ನೀನು ಉಪಯೋಗಿಸ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡಿಕೊಳ್ತೀಯೋ ಅಷ್ಟು ನಮ್ಮ ಆರೋಗ್ಯ ಉತ್ಕೃಷ್ಟವಾಗಿರ್ತಕ್ಕಂಥ ವ್ಯವಸ್ಥೆಗೆ ಕಾರಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವುದು ನಮ್ಮ ಶಾಸ್ತ್ರ ಬಹಳ ಸ್ಪಷ್ಟವಾಗಿ ನಮಗೆ ಆಯುರ್ವೇದ ಹೇಳಿಕೊಡ್ತದೆ. ಆದರೆ ಈ ನಾಲಿಗೆ ರುಚಿ ಅನ್ನುವಂಥದ್ದು ಚಟ ಇದೆಯಲ್ಲ, ಇದು ನಮ್ಮ ಆಹಾರ ಪದ್ಧತಿಯನ್ನು ಬಹಳಷ್ಟು ವ್ಯತ್ಯಾಸ ಮಾಡತಕ್ಕಂಥ ವ್ಯವಸ್ಥೆಗೆ ಮಾಡಿಕೊಟ್ಟಿದೆ. ಜೊತೆಗೆ ಆ ಏನು ನಮಗೆ ನಾಲಿಗೆ ರುಚಿಗೆ ಅಪೇಕ್ಷೆ ಪಟ್ಟು ನಮ್ಮ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಆಹಾರವನ್ನು ಸ್ವೀಕಾರ ಮಾಡ್ತಕ್ಕಂಥ ತೆಗೆದುಕೊಳ್ತಕ್ಕಂಥ ಸ್ಥಿತಿಯಿಂದ ಹೊರತುಪಡಿಸಿ ಬೇರೆ ಆಹಾರಗಳಿಗೆ ನಾವು ಮನಸ್ಸೊತ್ತು ಅದನ್ನು ಸ್ವೀಕಾರ ಮಾಡ್ತಕ್ಕಂಥ ಸ್ಥಿತಿ ಬಂದಾಗ ನಾವು ಆಸ್ಪತ್ರೆ ದರ್ಶನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಹೆಚ್ಚಾಗ್ತಾ ಇರುವಂಥದ್ದು ಇವತ್ತಿನ ಕಾಲಮಾನದಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಕಾಣ್ತಾ ಇದ್ದೇವೆ. ನಮ್ಮಲ್ಲಿ ಪರಿವರ್ತನೆ ಆಗಿದೆ. ನಾವು ಯಾವತ್ತೂ ಕೂಡ ಮೂಲವನ್ನು ಮರೆಯದೆ ನಮ್ಮ ಜೀವನ ಕ್ರಮವನ್ನು ತಿದ್ದಿಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರೆ ಆದಷ್ಟು ಅನಾರೋಗ್ಯದಿಂದ ದೂರ ಇರಲಿಕ್ಕೆ ಸಾಧ್ಯವಾಗತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. ಪ್ರತಿಭಾ ಅವರಿಗೆ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ಊರಿಗೂ ಒಂದೊಂದು ಪ್ರಾಡಕ್ಟ್ ಬ್ರ್ಯಾಂಡ್ ನೇಮ್ ಆಗಿದೆ. ಧಾರವಾಡ ಅಂದ ತಕ್ಷಣ ಧಾರವಾಡ ಬೇಡ, ಅಮೀನ್ಗಢ ಅಂದ ತಕ್ಷಣ ಕರದಂಟು, ಅಥವಾ ಗೋಕಾಕ್ ಅಂದ ತಕ್ಷಣ ಕರದಂಟು, ಬೆಳಗಾವಿ ಅಂದ ತಕ್ಷಣ ಕುಂದ, ಸೋಣೂರು ಅಂದ ತಕ್ಷಣ ಕಾರ, ಸಾಗರ ಅಂದ ತಕ್ಷಣ ಈ ಸ್ವಾದಿಷ್ಟ ಕಂಪನಿ ತಯಾರಿಸ್ತಕ್ಕಂಥ ಒಂದು 4-5 ಪ್ರಾಡಕ್ಟನ್ನು ನೀನು ಬ್ರ್ಯಾಂಡ್ ಮಾಡಬೇಕು ಅಂತ ಹೇಳಿದ್ದೀನಿ. ದೇವರ ದಯದಿಂದ, ಯಾಕಂದರೆ ನಾನು ಭಾಳ ಗಟ್ಟಿಯಾಗಿ ಧೈರ್ಯದಿಂದ ಹೇಳ್ತೀನಿ, ಅವ್ರ ಪ್ರಾಡಕ್ಟನ್ನು ಉಪಯೋಗ ಮಾಡ್ತಾ ಇದ್ದೀನಿ. ನಾನು ಹರನಾಥರಲ್ಲಿಗೂ ಸ್ವಾದಿಷ್ಟ ಅದು ಫ್ರೂಟ್ಸ್ ನಾನೇ ಖಾಯಮ ಬೈದ್ಬಿಡ್ತೀನಿ, ನನಗೆ ತುಂಬ ಇಷ್ಟ ಅದು. ಅಂದರೆ ಭಾಳಷ್ಟು ಪ್ರಾಡಕ್ಟ್ಗಳನ್ನ ನಾವು ಅದರಲ್ಲೂ ಗ್ರಾಮಾಂತರ ಪ್ರದೇಶದಲ್ಲಿ ನಮ್ಮ ಹೆಣ್ಮಕ್ಳು ಅವರಿಗೊಂದು ಬೆಂಬಲ ಕೊಡೋಣ ಅನ್ನೋ ದೃಷ್ಟಿಯಿಂದ ನಾವು ತೊಗೊಂಡಿರ್ತೀವಿ. ಮನೆಯಲ್ಲೂ ಮಾಡ್ತಾರೆ, ಆದರೆ ಅವರಿಗೂ ಒಂದು ಬೆಂಬಲ ಕೊಡ್ತೀವಿ, ಅದು ರುಚಿಯಾಗಿರುತ್ತೆ ಅಂತ. ಆದರೆ ಬಹಳಷ್ಟು ಇಲ್ಲಿ ಅಂದರೆ ಪ್ರಿಸರ್ವೇಟಿವ್ನ ಜಾಸ್ತಿ ಉಪಯೋಗಿಸ ಮಾಡಿ ಅದು ಇಂಡೈರೆಕ್ಟ್ ಆಗಿ ನಮ್ಮ ಆರೋಗ್ಯಕ್ಕೆ ತೊಂದರೆ ಕೊಡ್ತಕ್ಕಂಥ ಚಾನ್ಸಸ್ ಜಾಸ್ತಿ. ಆದರೆ ಸ್ವಾದಿಷ್ಟ ಆದವರು ವಿಶೇಷವಾಗಿ ನ್ಯಾಚುರಲ್ ಪ್ರಿಸರ್ವೇಟಿವ್ ನಮ್ಮ ಅರಿಶಿನ, ಸಾವಯವ ಕೃಷಿಯಲ್ಲಿ ಬರ್ತಕ್ಕಂಥ ಅರಿಶಿನ ಪುಡಿಯನ್ನು ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡಿ ಉತ್ತಮವಾಗಿರ್ತಕ್ಕಂಥ ಗೃಹೋತ್ಪನ್ನಗಳನ್ನ ತಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ವಿಶಿಷ್ಟವಾದ ಪರಿಸರ ಮತ್ತೆ ಇಲ್ಲಿ ವಿಶಿಷ್ಟವಾದ ಆಹಾರ ಪದ್ಧತಿಗಳು. ಈಗ ನಮ್ಮ ಬಿಜಾಪುರ
ನಾವು ಧಾರವಾಡದಲ್ಲ ಭಾಳ ವರ್ಷ ಇದ್ದಾಗ ಬರೀ ನಾವು ರೊಟ್ಟಿ ತಿಂತಿದ್ವಿ. ಇಲ್ಲಿ ಯಾರು ರೊಟ್ಟಿ ತಿನ್ನಲ್ಲ, ಜೋಳ ರೊಟ್ಟಿ ತಿನ್ನಲ್ಲ. ಇಲ್ಲಿ ಬರೀ ಅನ್ನ ಉಣ್ತಾರೆ. ಅನ್ನ ಮತ್ತೆ ಯಾವ್ದಾದ್ರು ಮದುವೆಗೆ ಹೋದರೆ ಒಂದೇ ಅನ್ನ ಒಂದು 25 ಸಾರುಗಳು ಇರ್ತವೆ ಅಲ್ವಾ? ಇಷ್ಟಿಷ್ಟೇ ಅನ್ನ ಹಾಕೊಂಡ್ರೆ ಒಂದು 25 ಸಲ ಬಳಸ್ತಾರೆ. ಇದಕ್ಕೆ ಪದ್ಧತಿ ಮತ್ತು ಗುಣಿ ಅಂತ ಹೇಳ್ತಾರೆ, ಅದೇನೋ ಹೇಳ್ತಿರ್ತಾರೆ. ಆಮೇಲೆ ಹೆಚ್ಚಾಗಿ ನಮಗೆ ಭೂಮಿ ಒಳಗಿರೋದು ಜಾಸ್ತಿ ಬಳಸ್ತಾರೆ. ಇಲ್ಲಿ ಗೆಡ್ಡೆ ಗೆಣಸುಗಳನ್ನು ಭಾಳ ಬಳಸ್ತಾರೆ. ಯಾಕೆ ಗೆಡ್ಡೆ ಗೆಣಸುಗಳು ಬಳಸ್ತಾರೆ ಅಂದರೆ ಅಲ್ಲಿ ಔಷಧಿ ಹೊಡೆದ್ರೆ ಒಳಗೆ ಹೋಗಲ್ಲ. ಅವು ಗೆಡ್ಡೆ ಗೆಣಸುಗಳು ಮತ್ತು ಕಸಾವಾಗಿರ್ಬೋದು, ಆಮೇಲೆ ನಮ್ಮದು ಬೇರೆ ಕೋರ್ಸ್ಗಳು ಈ ಥರ ಎಲ್ಲ ಆಗಿರ್ಬೋದು, ಅದನ್ನೆಲ್ಲ ಇಲ್ಲಿ ಬಳಸೋದ್ರಿಂದ ಮಲೆನಾಡದಿಂದ ಒಂದು ವಿಶಿಷ್ಟವಾದ ಖಾದ್ಯ ಅಂತ ಹೇಳ್ಬೋದು. ಸಾಗರದ ಶಟಲ್ ಬ್ಯಾಡ್ಮಿಂಟನ್ ಗೆಳೆಯರ ಬಳಗ ಸಾಗರದಲ್ಲಿ ಪ್ರಪ್ರಥಮ ಬಾರಿಗೆ ಜನವರಿ 11ರಂದು ಇಲ್ಲಿನ ಒಳಾಂಗಣ ಕ್ರೀಡಾಂಗಣದಲ್ಲಿ ಮಲೆನಾಡು ಬ್ಯಾಡ್ಮಿಂಟನ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡಿದೆ. IPL ಮಾದರಿಯಲ್ಲಿ ನಡೆಯಲಿರುವ ಈ ಪಂದ್ಯಾವಳಿಯ ಮೊದಲ ವಿಜೇತರಿಗೆ 1 ಲಕ್ಷ ನಗದು ಹಾಗೂ ಆಕರ್ಷಕ ಪಾರಿತೋಷಕ ಹಾಗೂ ದ್ವಿತೀಯ ಬಹುಮಾನವಾಗಿ 60,000 ನಗದು ಮತ್ತು ಪಾರಿತೋಷಕ ಹಾಗೂ ತೃತೀಯ ಹಾಗೂ ಚತುರ್ಥ ಬಹುಮಾನವಾಗಿ ಪಾರಿತೋಷಕ ನೀಡಲಾಗುವುದು. ಪುರುಷರ ಡಬಲ್ಸ್ 50 ವರ್ಷ ಮೇಲ್ಪಟ್ಟವರ ವಿಭಾಗ, 40 ವರ್ಷ ಮೇಲ್ಪಟ್ಟವರ ವಿಭಾಗ, 30 ವರ್ಷ ಮೇಲ್ಪಟ್ಟವರ ವಿಭಾಗ ಹಾಗೂ ಮಿಶ್ರ ಡಬಲ್ಸ್ ವಿಭಾಗ ಹೀಗೆ 5 ವಿಭಾಗಗಳ ಲೀಗ್ ಮಾದರಿಯಲ್ಲಿ ಈ ಪಂದ್ಯಾವಳಿಗಳು ನಡೆಯಲಿದೆ. ಈ ಪಂದ್ಯಾವಳಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಡಿದ ರಾಜ್ಯದ ಹೆಸರಾಂತ ಶಟಲ್ ಬ್ಯಾಡ್ಮಿಂಟನ್ ಆಟಗಾರರು ಭಾಗವಹಿಸುತ್ತಾರೆ ಹಾಗೂ ಭಾನುವಾರ ಬೆಳಗ್ಗೆ 9 ಗಂಟೆಗೆ ಉದ್ಘಾಟನೆ ನಡೆಯಲಿದೆ ಎಂದು ಆಯೋಜಕರಾದ ಶಶಿಧರ್ ಹಾಗೂ ತರಬೇತುದಾರ ದೀಪಕ್ ಅವರು ತಿಳಿಸಿದ್ದಾರೆ. ಹೊಸನಗರ ತಾಲೂಕು ಕಾರಣಗಿರಿ ಗ್ರಾಮ ಭಾರತಿ ಟ್ರಸ್ಟ್ ಹಾಗೂ ರಾಷ್ಟ್ರೋತ್ಥಾನ ಬಳಗದ ಆಶ್ರಯದಲ್ಲಿ ನಾದಬ್ರಹ್ಮ ತ್ಯಾಗರಾಜರ ಆರಾಧನೆಯ ಪ್ರಯುಕ್ತ ಸಂಗೀತೋತ್ಸವ ಕಾರ್ಯಕ್ರಮ ಇಲ್ಲಿನ ಸಿದ್ಧಿವಿನಾಯಕ ಸಭಾಭವನದಲ್ಲಿ ಜನವರಿ 10ರ ಸಂಜೆ 4 ಗಂಟೆಯಿಂದ ನಡೆಯಲಿದೆ. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಗಾಯಕ ಗರ್ತಿಕೆರೆ ರಾಘಣ್ಣ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಎಂದು ಸಂಘಟಕರು ತಿಳಿಸಿದ್ದಾರೆ. ನಮಸ್ಕಾರ.